ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ನೀವು ಒಂದು ವಾರ ಹಾಸ್ಪಿಟ್ಲಲ್ಲಿ ಇರಬೇಕಾಗುತ್ತೆ. ಇದರಲ್ಲಿ ಏನಪ್ಪ ಅಂತ ಓಪನ್ ಮಾಡೋದಿಲ್ಲ, ತೊಡೆಯಿಂದ ಒಂದು ಪೈಪ್ ಹಾಕ್ತೀವಿ, ಅದರಿಂದನೇ ವ್ಯಾಲ್ವ್ನಲ್ಲಿ ಟ್ಯಾವಿಯನ್ನು ಒಂದು ವ್ಯಾಲ್ವ್ನಲ್ಲಿ ಕೂರಿಸ್ತೀವಿ. ಡಿಸ್ಚಾರ್ಜ್ ಆದ ನಂತರ ತಾವು ಮೊದಲೇಗಿದ್ರಿ ಈಗಲೂ ಹಾಗೇ ಇರ್ತೀರ. ಆಪ್ರೇಷನ್ ಆದಮೇಲೆ ನೀವು ಟ್ರಾವೆಲ್ ಮಾಡ್ಬೋದು, ಓಡಾಡ್ಬೋದು, ನಿಮ್ಮ ಊಟ ತಿಂಡಿ ಎಲ್ಲ ಮಾಡ್ಬೋದು. ಯಾವುದೇ ರೀತಿ ಜೀವಕ್ಕೆ ಭಯ ಇಲ್ಲದೇ ತಾವು ಇದನ್ನು ಮಾಡಿಸ್ಕೋಬೋದು ಜನಸಾಮಾನ್ಯರು. ನಮಸ್ಕಾರ, ನಾನು ಡಾಕ್ಟರ್ ದಿನೇಶ್ ಅಂತ, ಪ್ರಾಧ್ಯಾಪಕರು, ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಇತ್ತೀಚೆಗೆ ಕಳೆದ ಒಂದು 3-4 ದಿವಸಗಳಿಂದ ಟ್ಯಾವಿಯನ್ನು ಒಂದು ಹೊಸ ಪ್ರೊಸೀಜರ್ನ ಮಾಡಿದ್ವಿ. ಟ್ಯಾವಿ ಅಂದರೆ ಏನಪ್ಪ ಅಂತಂದರೆ, ಯಾವುದೇ ವ್ಯಕ್ತಿಗೆ ಮೇಯ್ನ್ ಮಹಾವಿಧಮನಿ ಏನಿರುತ್ತೆ, ಮುಖ್ಯ ರಕ್ತನಾಳ, ಅದನ್ನು ಅಯೋರ್ಟಾ ಅಂತ ಕರಿತೀವಿ. ಅಯೋರ್ಟಿಕ್ ವ್ಯಾಲ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ, ಅಥವಾ ಅಯೋರ್ಟಿಕ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಆ ಸ್ಟಿನೋಸಿಸ್ ಆದಾಗ ರಕ್ತ ಮುಂದಕ್ಕೆ ಚಲನೆ ಇರೋದಿಲ್ಲ. 100% ಹೋಗೋದಕ್ಕೆ ಒಂದು 30% ಹೋಗ್ತಾ ಇರುತ್ತೆ. ಹೆಚ್ಚಿನ ಜನಸಾಮಾನ್ಯರು ಏನಪ್ಪ ಅಂದರೆ, ನನಗೆ ಸಾರ್ ಸುಸ್ತಾಗುತ್ತೆ, ಸಾರ್ ನಂಗೆ ನಡೆಯೋಕ್ಕಾಗ್ತಿಲ್ಲ, ಸಾರ್ ಟಾಯ್ಲೆಟ್ಗೆ ಹೋಯ್ತು ಬಂದರೆ ದಮ್ ಬರುತ್ತೆ, ಈ ಥರ ಒಂದು ಸಣ್ಣ ಪುಟ್ಟ ಇದನ್ನು ಹೇಳ್ತಾ ಇರ್ತಾರೆ. ಆ್ಯಕ್ಚುಲಿ ಅವ್ರಿಗೇನು ಗೊತ್ತಿರಲ್ಲ. ಅವ್ರು ಹಾಸ್ಪಿಟ್ಲಿಗೆ ಬಂದಾಗ ಅವ್ರಿಗೆ ಎಕೋ ಮಾಡಿ ಎಲ್ಲ ಮಾಡಿದಾಗಲೇ ಅಲ್ಲಿ ಅಯೋರ್ಟಿಕ್ ಸ್ಟಿನೋಸಿಸ್ ವಾಲ್ವ್ ಇದಾಗಿದೆ ಅನ್ನೋದು, ಸ್ವಲ್ಪ ಕ್ಲೋಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಅಂಥವ್ರಿಗೆ ನಾವು ಟ್ಯಾವಿ ಅನ್ನೋ ಪ್ರೊಸೀಜರ್ನ ಮಾಡ್ತೀವಿ. ಟ್ಯಾವಿ ಯಾರಿಗೆ ಮಾಡ್ತೀವಪ್ಪ ಅಂತಂದರೆ, 60 ವರ್ಷದ ಮೇಲ್ಪಟ್ಟು ಬೇರೆ ಥರದ ಕಾಯಿಲೆಗಳಿದ್ಕೊಂಡು, ಈಗ ಅವ್ರಿಗೆ ಕಿಡ್ನಿ ಕಾಯಿಲೆ ಇರ್ಬೋದು, ಬೇರೆ ಡಯಾಬಿಟಿಸ್ ಇರ್ಬೋದು, BP ಇರ್ಬೋದು, ಅಥವಾ ಇನ್ನಿತರ ಶ್ವಾಸಕೋಶದ್ದಿರ್ಬೋದು, ಬ್ರೈನ್ದಿರ್ಬೋದು, ಯಾರು ಓಪನ್ ಹಾರ್ಟ್ ಸರ್ಜರಿ ಶಸ್ತ್ರಚಿಕಿತ್ಸೆಗೆ ಅರ್ಹರಲ್ಲವೋ ಅವ್ರಿಗೆಲ್ಲ ಇದನ್ನು ಮಾಡ್ಬೋದು. ಇದನ್ನು ಏನಪ್ಪ ಇದ್ರದ್ದು ಪ್ರಯೋಜನ? ಇದ್ರ ಪ್ರಯೋಜನ ಏನು ಅಂದರೆ, ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ನೀವು ಒಂದು ವಾರ ಹಾಸ್ಪಿಟ್ಲಲ್ಲಿ ಇರಬೇಕಾಗತ್ತೆ. ಆಮೇಲೆ ಅದರಲ್ಲಿ ಏನಾದ್ರು ಡಯಾಬಿಟಿಸ್ ಇದ್ದರೆ ಇನ್ಫೆಕ್ಷನ್, ಇವೆಲ್ಲ ಸಾಧ್ಯತೆಗಳಿರ್ತವೆ. ಇದರಲ್ಲಿ ಏನಪ್ಪ ಅಂತಂದರೆ, ಯಾವುದೇ ರೀತಿ ನಾವು ಓಪನ್ ಮಾಡೋದಿಲ್ಲ, ತೊಡೆಯಿಂದ ಒಂದು ಪೈಪ್ ಹಾಕ್ಬಿಟ್ಟು ಅದರಿಂದನೇ ವ್ಯಾಲ್ವ್ನಲ್ಲಿ ಟ್ಯಾವಿಯನ್ನು ಒಂದು ವ್ಯಾಲ್ವ್ನಲ್ಲಿ ಕೂರಿಸ್ತೀವಿ. ಒಂದೇ ಇದೇನಪ್ಪ ಅಂತಂದರೆ, ಇದರಲ್ಲಿ 2 ಥರ ಬರುತ್ತೆ. ಒಂದು ಬಲೂನ್ ಮೌಂಟಿಂಗ್ ಟ್ಯಾವಿ ಬರುತ್ತೆ, ಇನ್ನೊಂದು ಸೆಲ್ಫ್ ಎಕ್ಸ್ಪ್ಯಾಂಡಿಂಗ್ ಟ್ಯಾವಿ ಬರುತ್ತೆ. ಇದುವರೆಗೆ ಬೇರೆ ಕಡೆ ಎಲ್ಲ ಇಂಡಿಯಾದಲ್ಲಿ ಬಲೂನ್ ಮೌಂಟಿಂಗ್ ಟ್ಯಾವಿ ಮಾಡ್ತಾಯಿದ್ರು. ಪ್ರಥಮ ಬಾರಿಗೆ ಮೈಸೂರಿನ ಜಯದೇವ ಹಾಸ್ಪಿಟಲ್ ನಾವು ಸೆಲ್ಫ್ ಎಕ್ಸ್ಪ್ಯಾಂಡಿಂಗ್, ಮೆಟ್ರಾನಿಕ್ ಕಂಪ್ನಿದು ಸೆಲ್ಫ್ ಎಕ್ಸ್ಪ್ಯಾಂಡಿಂಗ್ ಬಲೂನ್ನ ಮಾಡಿದ್ವಿ. ಒಬ್ಬ 81 ವರ್ಷದ ಹೃದ್ರೋಗದ ವ್ಯಕ್ತಿಗೆ ಮಾಡಿದ್ವಿ. ಇದರಲ್ಲಿ ತೊಡೆಯಿಂದನೇ ನಾವು ಓಪನ್ ಮಾಡಿ ಒಂದು ಸಣ್ಣ ರಂಧ್ರ ಥರ ಮಾಡಿ ಅಲ್ಲಿಂದ ಮೇಯ್ನ್ ರಕ್ತನಾಳಕ್ಕೆ ತಗೊಂಡೋಗಿ ಇದನ್ನು ಮಾಡಿದ್ವಿ. ಇದು ಯಶಸ್ವಿಯಾಗಿ ಪೇಷಂಟು ತುಂಬ ಚೆನ್ನಾಗಿದ್ದಾರೆ. ಇದರಲ್ಲಿ ಏನಪ್ಪ ಅಂತಂದರೆ, ವ್ಯಕ್ತಿನ ಇವತ್ತು ನಾವು ಆಪ್ರೇಷನ್ ಮಾಡಿ ನಾಳೆನೇ ಅವ್ರನ್ನ ನಡೆದಾಡಿಸಿ ನಾಳಿದ್ದು ಡಿಸ್ಚಾರ್ಜ್ ಮಾಡ್ತೀವಿ. ಇದ್ರದ್ದು ಒಂದೇ ಸ್ವಲ್ಪ ನೆಗೆಟಿವ್ ಅಂತ ಹೇಳಕ್ಕೆ ಬರೋದಿಲ್ಲ. ಏನು ಇದ್ರದ್ದು ಒಂದು ವೆಚ್ಚ ಅಂತಂದರೆ, ಸರ್ಕಾರದ ರೇಟೇ ಹೆಚ್ಚು ಕಡಿಮೆ ನಮಗೆ 16 ಲಕ್ಷದಷ್ಟು ಬರುತ್ತೆ. ಸೊ ಹಾಗಾಗಿ ಇದನ್ನು ಫಲಾನುಭವಿಗಳು ಯಾರ್ಯಾರು ಅಂತಂದರೆ, ESIನವರು, ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ನವರು, CGHSನವರು, ಬಿಟ್ಟರೆ ಇನ್ಶೂರೆನ್ಸ್ನವರು. ಹಾಗಾದರೆ ಸರ್, ನಮ್ಮಂಥ ಮಧ್ಯಮ ವರ್ಗದ ಜನ ಏನು ಮಾಡಬೇಕು ಸರ್? ಇದನ್ನು ಮಧ್ಯಮ ವರ್ಗದ ಜನರು ಸ್ವಲ್ಪ ಅವೇರ್ನೆಸ್ ಆಗಿ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರಬೇಕು. ಅಥವಾ ಮುಂದೊಂದಿನ ಬಹುಶಃ ಸರ್ಕಾರನೇ ಇದನ್ನು, ಈ ಒಂದು ಯೋಜನೆಯನ್ನು ಕೈಗೆತ್ಕೊಂಡ್ರೆ ಆವತ್ತಿನ ದಿನ ಎಲ್ಲ BPL ಫಲಾನುಭವಿಗಳಿಗೂ ಇದರದ ಒಂದು ಬೆನಿಫಿಟ್ ಸಿಗುತ್ತೆ. ಅದು ಸದ್ಯಕ್ಕೆ ದೂರದ ಮಾತು, ಯಾಕೆಂತಂದರೆ ಇದೊಂದು ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ. ಆದರೆ ಸರ್ಕಾರ ಮನಸ್ಸು ಮಾಡಿದ್ರೆ ಇದು ಯಾವುದೂ ಏನು ದೊಡ್ಡದೇನಲ್ಲ. ನಮ್ಮ ಜಯದೇವ ಹಾಸ್ಪಿಟಲ್ನಲ್ಲಿ ಎಲ್ಲ ಥರದ್ದು ಸಕಲ ಸಿದ್ಧತೆಗಳು ಈ ಪ್ರೊಸೀಜರ್ ಮಾಡಲಿಕ್ಕೆ ಇದೆ. ಇದನ್ನು ವಯೋವೃದ್ಧರು ಎಲ್ಲ ಕೂಡ ಇದರ ಅನುಭವವನ್ನು ಅಥವಾ ಇದನ್ನು ಒಂದು ಫಲಾನುಭವವನ್ನು ಪಡ್ಕೋಬೋದು. ಮತ್ತು ಇದು ಒಂದು ಒಳ್ಳೆ ಸರ್ಜರಿ ಕೂಡ. ಇದ್ರ ಯಾವುದೇ ರೀತಿ ಹೆಚ್ಚಿನ ಮಾರ್ಟ್ಯಾಲಿಟಿ ಅಷ್ಟಿರೋದಿಲ್ಲ, ಲೆಸ್ ದ್ಯಾನ್ 1% ಇರುತ್ತೆ. ಯಾವುದೇ ರೀತಿ ಜೀವಕ್ಕೆ ಭಯ ಇಲ್ಲದೇ ತಾವು ಇದನ್ನು ಮಾಡಿಸ್ಕೋಬೋದು ಜನಸಾಮಾನ್ಯರು. ಮಾಡಿಸ್ಕೊಂಡು 2ನೇ ದಿನ 3ನೇ ದಿನಕ್ಕೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬರ್ಬೋದು. ಡಿಸ್ಚಾರ್ಜ್ ಆದ ನಂತರ ತಾವು ಮೊದಲೇಗಿದ್ರಿ ಈಗಲೂ ಹಾಗೇ ಇರ್ತೀರ. ಆಪ್ರೇಷನ್ ಆದಮೇಲೂ ಕೂಡ ನೀವು ಟ್ರಾವೆಲ್ ಮಾಡ್ಬೋದು, ಓಡಾಡ್ಬೋದು, ನಿಮ್ಮ ಊಟ ತಿಂಡಿ ಎಲ್ಲ ಮಾಡ್ಬೋದು. ಯಾವುದೇ ರೀತಿ ಅಂತ ಹೃದ್ರೋಗಕ್ಕೆ ಸಮಸ್ಯೆ ಇರೋದಿಲ್ಲ. ನಾವು ಈಗಾಗಲೇ ತುಂಬ ಜನಕ್ಕೆ ನಮ್ಮ ಜಯದೇವ ಹೃದ್ರೋಗ ಸಮಸ್ಯೆಯಲ್ಲಿ ಮಾಡಿದ್ದೀವಿ. ಅವರೆಲ್ಲ ರೆಗ್ಯುಲರ್ 1 in 3 months ಫಾಲೋ ಅಪ್ಗೆ ಬರ್ತಾರೆ, ಎಲ್ಲ ಚೆನ್ನಾಗಿದ್ದಾರೆ.